ಕ್ಷೇತ್ರ ಶಾಸಕರಾಗಿದೆ ಹೇಳ್ಕೊಂಡು ಎಷ್ಟು ಸರಿ ಸರ್, ಕ್ಷೇತ್ರದ ಶಾಸಕರು, ವಿಶೇಷವಾಗಿ ಕಾಂಗ್ರೆಸ್ ಶಾಸಕರು ಸಂಪೂರ್ಣವಾಗಿ ಸುಳ್ಳು ಹೇಳೋದ್ರಲ್ಲಿ ಪ್ರಶಸ್ತಿ ಕೊಟ್ಟರೆ ಅವ್ರು ಕೊಡಬೇಕು. ಇನ್ನೊಂದು ಏನಂತಂದರೆ, ಕ್ಷೇತ್ರದ ಶಾಸಕರು ಅವ್ರ ತಂದೆ ಮೇಲೆ ಆಣೆ ಇಟ್ಟವ್ರೆ. ಅವ್ರ ತಂದೆ ಬಾಬು ಬಂಡಿ ಸಿದ್ದೇಗೌಡರ ಬಗ್ಗೆ ಈ ಕ್ಷೇತ್ರದಲ್ಲಿ ಅಪಾರವಾದ ಗೌರವ ಇದೆ. ಅವರೇ ಆದಂಥ ಪ್ರಾಮಾಣಿಕವಾದ ರಾಜಕಾರಣ ಮಾಡಿದಂಥವ್ರು. ಈ ಕ್ಷೇತ್ರದ ಜನ ಪ್ರೀತಿಸುವಂಥವ್ರು. ಅವ್ರನ್ನ ಅವ್ರು ಸುಳ್ಳು ಹೇಳೋಕ್ಕೆ ಉದಾಹರಣೆ ಕೊಡಬಾರ್ದು. ಸುಳ್ಳು ಹೇಳಬೇಕು ಅಂದರು, ಇಷ್ಟು ಕೆಟ್ಟ ಸುಳ್ಳನ್ನ ಅವ್ರ ತಂದೆ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳೋವಂಥದ್ದು ಇದಿಲ್ಲ. ಆಮೇಲೆ ಮಾಹಿತಿನೂ ಇಲ್ಲ ಅಂತ ಅವ್ರಿಗೆ. ನನ್ನಿಷ್ಟ ಅವ್ರಿಗೆ ಇದಾಗೋಗ್ಬಿಟ್ಟಿದೆ ಅಂದ್ರೆ ಡಿಪ್ರೆಷನ್ಗೆ ಹೋಗವ್ರೆ ಅಂತ, ಇದು ಸಿಕ್ಕಿಲ್ಲ ಮಂತ್ರಿ ಪದವಿ ಅಂತ. ಮಂತ್ರಿ ಪದವಿ ಸಿಗದಂತೆ ಏನೇನೋ ಮಾತಾಡ್ತಾ ಇರಲ್ಲ, ಆ ಮಾತಿನಲ್ಲಿ ಇದು ಒಂದೇನೋ ಅಂತ ಅನ್ನಿಸ್ತದೆ. ನಮ್ಮ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಈ ತರ ಹೇಳಿಕೆ ನೀಡೋದು ನೋಡಿದ್ರೆ ಒಂದು ರೈತ ವಿರೋಧಿ ಹೇಳಿಕೆ ಅಂತಾನೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ತಾಲೂಕಿನಲ್ಲಿ ಒಳೆ ನೀರು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ರೈತಾಪಿ ಜನಗಳು ಮತ್ತು ಕನ್ನಡ ಸಂಘಟನೆಗಾರರು ಪ್ರತಿನಿತ್ಯ ಹೋರಾಟ ಮಾಡಿ ಆ ನೀರನ್ನ ನಿಲ್ಲಿಸುವಂತ ಪ್ರಯತ್ನದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಅಧಿಕಾರಕ್ಕೆ ತಂದಂತ ಶಾಸಕರು ಈ ತರ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇದು ವಿಪರ್ಯಾಸದ ಸಂಗತಿ. ದಯವಿಟ್ಟು ಶಾಸಕರು ಹೇಳಿಕೆ ಕೊಟ್ಟು ರೈತರಿಗೆ ದ್ರೋಹ ಬಗೆಬಾರ್ದು. ನೀವೊಬ್ಬ ರೈತರ ಮಗನಾಗಿ ಈ ತರ ಮಾತಾಡೋದು ತುಂಬಾ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ.